ಈ ವಿಡಿಯೋ ನೋಡುವ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ದಂಪತಿಗಳಲ್ಲಿ ಲೈಂಗಿಕ ಕ್ರಿಯೆ ಎಷ್ಟು ಬಾರಿ ಮಾಡಬೇಕು ಎಂಬ ಪ್ರಶ್ನೆ ಹಲವರಿಗೆ ಇದ್ದೇ ಇರುತ್ತದೆ. ಒಂದು ದಿನದಲ್ಲಿ ಎಷ್ಟು ಬಾರಿ ಲೈಂಗಿಕ ಕ್ರಿಯೆ ಮಾಡಬೇಕು? ಪ್ರತಿದಿನ ನೀವು ಹೆಚ್ಚು ಬಾರಿ ಈ ಕಾರ್ಯ ಮಾಡುತ್ತಿದ್ದೀರಾ? ಹಗಲು ಹೊತ್ತಿನಲ್ಲಿ ಲೈಂಗಿಕ ಕ್ರಿಯೆ ಮಾಡುವುದು ಸರಿಯೇ ಅಥವಾ ತಪ್ಪಾ? ಈ ಎಲ್ಲಾ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿವೆಯಾದರೆ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇದರಿಂದಾಗುವ ಒಳಿತು ಹಾಗೂ ಕೆಡುಕುಗಳನ್ನು ತಿಳಿದುಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಲೈಂಗಿಕ ಭಯ ಅಥವಾ ಸಂಶಯಗಳನ್ನು ಹೊಂದಿರುತ್ತಾನೆ. ಲೈಂಗಿಕತೆ ಕೇವಲ ದೇಹದ ವಾಂಛೆ ತೀರಿಸುವ ಕಾರ್ಯವಲ್ಲ, ಇದರ ಪರಿಣಾಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಎಂಬುದನ್ನು ಅನೇಕ ವೈಜ್ಞಾನಿಕ ಅಧ್ಯಯನಗಳು ಸಾಬೀತುಪಡಿಸಿವೆ. ಲೈಂಗಿಕ ಕ್ರಿಯೆಯಿಂದ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ, ಒತ್ತಡ ತಗ್ಗುತ್ತದೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಆರೋಗ್ಯ ಸುಧಾರಣೆಯಾಗುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಆದರೆ ದಂಪತಿಗಳು ಈ ಕಾರ್ಯವನ್ನು ಸಂತೃಪ್ತಿಯಿಂದ ಅನುಭವಿಸಬೇಕಾದರೆ ಅದರ ಆವರ್ತನೆಯ ಕುರಿತಾದ ಪ್ರಶ್ನೆಗಳು ಮುಖ್ಯವಾಗುತ್ತವೆ. ಮನಸ್ಸು ಸಂತುಷ್ಟವಾಗಿದ್ದಾಗ, ದೈಹಿಕ ಹಾಗೂ ಮಾನಸಿಕ ತಣಿವಿರುತ್ತಿದ್ದಾಗ ಎಷ್ಟು ಬಾರಿ ಬೇಕಾದರೂ ಈ ಕ್ರಿಯೆಯಲ್ಲಿ ಭಾಗವಹಿಸಬಹುದು. ಲೈಂಗಿಕ ಕ್ರಿಯೆಯಿಂದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಫೀಲ್ ಗುಡ್ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ. ಹಗಲು ಹೊತ್ತಿನಲ್ಲಿ ಲೈಂಗಿಕ ಕ್ರಿಯೆ ಮಾಡುವುದನ್ನು ಕುರಿತು ಹಲವರಿಗೆ ತಪ್ಪು ಕಲ್ಪನೆಗಳಿವೆ. ಕೆಲವರು ಹಗಲು ಹೊತ್ತಿನಲ್ಲಿ ಲೈಂಗಿಕ ಕ್ರಿಯೆ ಮಾಡಿದರೆ ಮಕ್ಕಳಿಗೆ ನ್ಯೂನತೆಗಳಾಗುತ್ತವೆ ಎಂದು ಭಯಪಡುತ್ತಾರೆ. ಆದರೆ ಇದೊಂದು ಭ್ರಮೆ ಮಾತ್ರ. ಯಾವಾಗಲಾದರೂ ಇಚ್ಛೆಯಾದಾಗ ಈ ಕಾರ್ಯ ಮಾಡಬಹುದಾಗಿದೆ. ಇನ್ನು ಕೆಲವು ಅಧ್ಯಯನಗಳು ಒಂದೇ ರಾತ್ರಿ 2 ಬಾರಿ ಲೈಂಗಿಕ ಕ್ರಿಯೆ ನಡೆಸಿದರೆ ಗರ್ಭಧಾರಣೆಗೆ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ತಿಳಿಸಿವೆ. ಆದರೂ ಆರೋಗ್ಯಕರ ಲೈಂಗಿಕ ಜೀವನಕ್ಕೆ ಸರಿಯಾದ ಆಹಾರ, ಉತ್ತಮ ಜೀವನ ಶೈಲಿ ಹಾಗೂ ವೈದ್ಯರ ಸಲಹೆ ಸಹ ಅಗತ್ಯವಾಗಿರುತ್ತದೆ. ಹಾಗಾಗಿ ಸ್ನೇಹಿತರೆ, ಹಗಲಿನಲ್ಲಿ ಲೈಂಗಿಕ ಕ್ರಿಯೆ ಮಾಡುವುದು ತಪ್ಪಲ್ಲ ಎಂಬುದನ್ನು ಈಗ ನಿಮಗೆ ತಿಳಿದಿದೆ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.